ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಪಟ್ಟಣದ ಪ್ರಸಿದ್ಧ ಹನುಮಾನ್ ದೇವಸ್ಥಾನದೊಳಗೆ ಮೂತ್ರ ವಿಸರ್ಜನೆ ನಡೆಸಿ ಅಪವಿತ್ರಗೊಳಿಸಲಾಗಿದೆ ಎಂಬ ಆರೋಪದ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಹಾಗೂ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭೇಟಿಯ ವೇಳೆ ಹನುಮಾನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡೆದ ಖಾದ್ರಿ ದೇವಸ್ಥಾನದ ಆವರಣವನ್ನ ವೀಕ್ಷಿಸಿ ಸ್ಥಳೀಯರಿಂದ ಘಟನೆಯ ಸಮಗ್ರ ಮಾಹಿತಿ ಪಡೆದುಕೊಂಡರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸೈಯದ್ ಅಜ್ಜಂಪೀರ್ ಖಾದ್ರಿ, ಪವಿತ್ರ ದೇವಸ್ಥಾನದಲ್ಲಿ ಇಂತಹ ನೀಚ ಕೃತ್ಯ ನಡೆದಿರುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಹೊರಬರಲು ಸೂಕ್ತ ತನಿಖೆಯಾಗಬೇಕು ಹಾಗೂ ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ಪೊಲೀಸರು ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಇಂತಹ ಆತಂಕಕಾರಿ ಘಟನೆಗಳು ಮರುಕಳಿಸದಂತೆ ತಡೆಯಲು ಅಧಿಕಾರಿಗಳು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. 20/8/2026 ರಾತ್ರಿ ನಮ್ಮ ಶಿಗ್ಗಾಂವ್ ಕ್ಷೇತ್ರ ಶರಣರ ನಾಡು, ಶಾಂತಿಯ ಒಂದು ತೋಟ ಇತ್ತು. ನಾವೆಲ್ಲ ಶಾಂತಿ ಪ್ರಿಯರು, ಹಿಂದೂ ಮುಸ್ಲಿಂ ಒಂದಾಗಿ ಬಾಳುವಂಥ ಈ ಪುಣ್ಯನೆಲ. ಈ ಒಂದು ಪುಣ್ಯನೆಲದಲ್ಲಿ ಭಾಳ ಅತ್ಯಂತ ದೇಹ ಕೃತ್ಯ ನಡೆದಿದೆ. ನಮ್ಮೆಲ್ಲರಿಗೆ ಭಾಳ ನೋವು ತಂದಿದೆ. ಯಾರೊಬ್ಬ ಬೇರೆ ತಾಲೂಕಿನವ್ರು ಬಂದು ಇಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ದೇವಸ್ಥಾನ ಪ್ರತಿ ವರ್ಷ ಅನ್ನ ಸಂತರ್ಪಣೆ, ಸಾವಿರಾರು ಭಕ್ತಾದಿಗಳು ನನಗೆ ಕೂಡ ಕರೆದು ಇಲ್ಲಿ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ ಕಮಿಟಿಯವರು ಮತ್ತು ನಮ್ಮ ಹಿಂದೂ ಬಾಂಧವರು ಪ್ರತಿ ವರ್ಷ ನನಗೆ ಕರೀತಾರೆ. ನಾನು ಕೂಡ ಇಲ್ಲಿ ಬಂದು ಇವತ್ತು ದೇವಸ್ಥಾನದಲ್ಲಿ ಆಶೀರ್ವಾದ ಪಡೆಯುವಂಥ ಕೆಲಸ ಮಾಡ್ತೀನಿ. ಈ ಘಟನೆ ಕೇಳಿ ನಿಜವಾಗಲೂ ನಮಗೆಲ್ಲ ಭಾಳ ನೋವಾಗಿದೆ. ಇಂಥ ಕೆಟ್ಟ ಕೆಲಸ ಮಾಡುವಂಥ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕನ್ನುವಂಥದ್ದು ಕೂಡ ಈಗಾಗಲೇ ನಾನು ಪೊಲೀಸ್ ಇಲಾಖೆಯವ್ರ ಜೊತೆ ಮಾತನಾಡಿದ್ದೇನೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ಹೇಳಿದ್ದೇನೆ. ಅವನಿಗೆ ಯಾವ ಕಾಲಕ್ಕೆ ಬೇಲ್ ಆಗಬಾರ್ದು, ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವನು ಮತ್ತೊಮ್ಮೆ ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನೋಂಥ ಪನಿಷ್ಮೆಂಟ್ ಕೂಡ ಕೊಡಬೇಕನ್ನೋಂಥದ್ದು ಈಗಾಗಲೇ ನಾನು ಪೊಲೀಸ್ ಇಲಾಖೆಗೆ ಮಾತಾಡಿದ್ದೇನೆ. ಇಂಥ ಕೃತ್ಯ ಮಾಡಿದ್ದಾನೆ, ನಾವು ಅದಕ್ಕೆ ಖಂಡಿಸ್ತೀವಿ. ನಾವೆಲ್ಲ ಹಿಂದೂ ಮುಸ್ಲಿಂ ಒಂದಾಗಿ ಬಾಳುವಂಥ ಒಂದು ಪ್ರದೇಶ ನಮ್ಮದು. ಇಲ್ಲಿ ಯಾವುದೇ ಥರದ್ದು ಅಹಿತಕರ ಘಟನೆ ಆಗೋದಿಲ್ಲ. ಇಂಥ ಘಟನೆ ನಡೆದಿದೆ. ಹಾಗಾಗಿ ನಮ್ಮೆಲ್ಲರಿಗೆ ಭಾಳ ನೋವು ತಂದಿದೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾನು ಕೂಡ ಊರಲ್ಲಿ ಇದ್ದಿದ್ದೀನಿ, ಹೇಳಿ ನನಗೆ ಭಾಳ ದಿಗ್ಭ್ರಮೆ ಆಯಿತು. ಒಂದು ಇಂಥ ಕೆಟ್ಟ ಕೆಲಸ ಆಗಿದೆ, ಇಂಥ ತಪ್ಪಾಗಿದೆ ಅನ್ನೋಂಥದ್ದು. ಅವರು ಬೇರೆ ತಾಲೂಕಿನವರು ಇರೋದ್ರಿಂದ ಇಲ್ಲಿ ಬಂದುಬಿಟ್ಟು ಯಾವ ದೇಶಕ್ಕೆ ಮಾಡಿದ್ದಾನೆ ಅನ್ನೋದು ಪೊಲೀಸ್ ಇಲಾಖೆಯವರು ತನಿಖೆ ಮಾಡ್ತಾರೆ. ಸರ್, ಈಗ ಅವರಿಗೆ ಪಟ್ಟ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ಏನಾದ್ರು? ಅದೇ ಇದು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿದುಕೊಂಡಿದ್ದೀನಿ, ಪಟ್ಟ ಕೊಟ್ಟಿದ್ದಾರೆ ಅಂತೇಳಿ. ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಬಡವರಿದ್ದಾರೆ, ಅವ್ರಿಗೆ ಕೊಡೋದು ಬಿಟ್ಟು ಅವ್ರಿಗೆ ಹೆಂಗೆ ಕೊಟ್ಟರು, ಯಾರು ಕೊಟ್ಟರು ಅದು ನಾನು ಕೂಡ ಈಗ ಚೀಫ್ ಆಫೀಸರ್ ಮುಖಾಂತರ ಮಾಹಿತಿ ತೆಗೆದುಕೊಂಡೆ.